तन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा नाम्ना स्वेन सदा निरस्तकुहकं सत्यं परं धीमहि नरकेसरिणं धिकृतहिरण्यकरिणं च सूकरिणं तोषितबुधजनहरिणं वरिणं दरिणं स्मरामि मन्दरिणम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं पूर्णप्रज्ञसहत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ನಿನ್ನೆಯ ದಿನ 8ನೇ ಸ್ಕಂಧ ಸಮಾಪ್ತಿಯಾಗಿತ್ತು. 9ನೇ ಸ್ಕಂಧ ಹೆಚ್ಚು ಇತಿಹಾಸವನ್ನು ಒಳಗೊಂಡಂತಹ ಸ್ಕಂಧ. ವೈವಸ್ವತ ಮನ್ವಂತರದ ಏನು ಮನುವಿನ ಇತಿಹಾಸ ಇದೆ, ಆ ಇತಿಹಾಸ ಅಂದರೆ ಪ್ರಾಗ್ ಐತಿಹಾಸಿಕವಾದ ಇತಿಹಾಸ, ಅದನ್ನು ನಿರೂಪಣೆ ಮಾಡುವ ಸ್ಕಂಧ. ಮನುವಿಗೆ ಆದಿಮ ಅಂತ ಕರೀತಾರೆ ಪ್ರಾಚೀನರು, ಅದೇ ಆ್ಯಡಮ್ ಅಂಥೇಳಿ ಪಾಶ್ಚಾತ್ಯರು ಕದ್ದದನ್ನೇ. ಈ ಮನುವಿನ ವಂಶದಲ್ಲಿ ಯಾರ್ಯಾರು ಬಂದಿದ್ದಾರೆ, ಚಂದ್ರವಂಶದ ರಾಜರುಗಳು ಯಾರು, ಸೂರ್ಯವಂಶದ ರಾಜರುಗಳು ಯಾರು, ಅದನ್ನು ಸಮೀಕರಿಸಿ ಹೇಳುವ ಸ್ಕಂಧ. ಮುಖ್ಯ ಪರಶುರಾಮ, ಕೃಷ್ಣ, ರಾಮಾವತಾರವನ್ನು ನಿರೂಪಣೆ ಮಾಡುವ ಸ್ಕಂಧ. ಹಿಂದೆ ಸತ್ಯವ್ರತ ಮಹಾರಾಜ ಇದ್ದ, ಅವ ಈಗ ವೈವಸ್ವತ ಮನುವಾಗಿ ಅವತಾರ ಮಾಡ್ತಾನೆ ಹಿಂದಿನ ಮಹಾರಾಜನಿಗೆ. ಅಲ್ಲಿಂದ ಈ ಪ್ರಥಮಾಧ್ಯಾಯದಲ್ಲಿ ನೇರವಾಗಿ ಅವನ ವಂಶದ ವಿಸ್ತಾರವನ್ನು ಆರಂಭ ಮಾಡ್ತಾರೆ. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ ತ್ವಯೋಕ್ತಾನಿ ಸರ್ವಾಣಿ ಮನ್ವಂತರಾಣಿ ಮಯಾ ಶ್ರುತಾನಿ. ಪರೀಕ್ಷಿತ್ ರಾಜ ಹೇಳಿದ್ದು, ನೀವು ಹೇಳಿದ ಅಷ್ಟೂ ಮನ್ವಂತರ ಹೇಳಾಗಿದೆ,
ಹರೇಹೇ ವೀರ್ಯಾಣಿ ಕೃತಾನಿ ಶ್ರುತಾನಿ, ಅಷ್ಟರಲ್ಲೂ ಕೂಡ ಪರಮಾತ್ಮನ ಅನೇಕ ಅವತಾರ ನಾನು ಕೇಳಿದ್ದೇನೆ. ಯೋಸೌ ಸತ್ಯವ್ರತೋ ನಾಮ ರಾಜರ್ಷಿದ್ರವಿಡೇಶ್ವರ ಜ್ಞಾನಂ ಯೋತೀತ ಕಲ್ಪಾಂತೆ ಲೇಭೆ ಪುರುಷ ಸೇವಯ. ಕೊನೆ ವಿಷಯ ಸ್ವಲ್ಪ ಜ್ಞಾಪಿಸಿಕೊಳ್ತಾನೆ. ಯೋಸೌ ಅತೀತ ಕಲ್ಪಾಂತೆ ಪುರುಷ ಸೇವೆಯ ಜ್ಞಾನಂ ಲೇಭೆ. ಸತ್ಯವ್ರತ ಅಂತ ಒಬ್ಬ ಮಹಾರಾಜ ಮತ್ಸ್ಯರೂಪಿ ಪರಮಾತ್ಮನಿಗೆ ಮಾಡಿದ ಸೇವೆಯಿಂದ ತತ್ವಜ್ಞಾನ ಪಡೆದುಕೊಂಡ. ಅವನು ಯಾರು ಅಂದರೆ ದ್ರವಿಡೇಶ್ವರ ರಾಜರ್ಷಿ ಸತ್ಯವ್ರತೋ ನಾಮ ಅಂತ ಒಬ್ಬ ರಾಜ ಇದ್ದ. ಅವನೇ ಈಗ ಸ್ವಯಂಭುವ ಮನ್ವಂತರ ಎಲ್ಲ 6 ಮನ್ವಂತರಗಳ ಬಗ್ಗೆ ಹೇಳಾಗಿದೆ. ಅವನೇ ಸೂರ್ಯಪುತ್ರನಾಗಿ ಇನ್ನೊಮ್ಮೆ ಜನಿಸ್ತಾನೆ. ನೇರವಾಗಿ ಅವನ ಜನ್ಮವೃತ್ತಾಂತದಿಂದ ಆರಂಭ ಮಾಡ್ತಾರೆ ಶುಕಾಚಾರ್ಯರು. ಸ ವೈ ವೈವಸ್ವತಃ ಪುತ್ರೋ ಮನುರಾಸೀದಿತಿ ಶ್ರುತಂ ತ್ವಯಾ ತಸ್ಯ ಸುತಾ ಪ್ರೋಕ್ತಾಃ ಇಕ್ಷ್ವಾಕು ಪ್ರಮುಖಾ ನೃಪಾಃ. ಸ ವೈ ವಿವಸ್ವತಃ ಪುತ್ರಃ ಮನುರಾಸೀದಿತಿ ಶ್ರುತಂ. ಈ ಸತ್ಯವ್ರತ ಮಹಾರಾಜ ಸೂರ್ಯನ ಪುತ್ರ ಆದ್ದರಿಂದ ಇವನಿಗೆ ವೈವಸ್ವತ ಅಂತ ಹೆಸರು ಬಂದಿತ್ತು. ಇವನದು ಶ್ರಾದ್ದದೇವ ಅಂತ. ತ್ವಯಾ ತಸ್ಯ ಸುತಾ ಪ್ರೋಕ್ತ ಇಕ್ಷ್ವಾಕು ಪ್ರಮುಖ. ಇಕ್ಷ್ವಾಕು ಮೊದಲಾದ 10 ಜನ ಮಕ್ಕಳು ಇವನಿಗಿದ್ದಾರೆ. ಶ್ರಾದ್ದದೇವ ಅಂತ ಇವನ ಒಂದು ನಾಮಕರಣ. ಹುಟ್ಟಿನಿಂದ ಬಂದ ಹೆಸರು ಶ್ರಾದ್ದದೇವ ಅಂತ. ಪ್ರಸಿದ್ಧನಾಗಿದ್ದು ವೈವಸ್ವತ ಅಂತ. ಇಲ್ಲೊಂದು ತಮಾಷೆ ಸಂಗತಿ ಇದೆ. ಶ್ರಾದ್ದದೇವ ಅಂತ ಇವನಿಗೆ ಯಾಕೆ ಹೆಸರು ಬಂತು ಅಂದರೆ, ಎಲ್ಲ ವ್ಯಾಖ್ಯಾನಕಾರರು ಏಕಪ್ರಕಾರವಾಗಿ ಅರ್ಥ ಮಾಡಿದ್ದು ಮನ್ವಂತರ ಶ್ರಾದ್ದ. 96 ಷಣ್ಣವತಿ ಶ್ರಾದ್ದಗಳಲ್ಲಿ ಒಂದು ಮನ್ವಂತರ ಶ್ರಾದ್ದ ಅಂತಿದೆ. ಆ ಮನ್ವಂತರ ಶ್ರಾದ್ದಕ್ಕೆ ಇವನು ಅಧಿಪತಿಯಾದ್ದರಿಂದ ಇವನಿಗೆ ಶ್ರಾದ್ದದೇವ ಅಂತ ಹೆಸರು ಅಂತ ಒಬ್ಬರು ವ್ಯಾಖ್ಯಾನಕಾರ ಅರ್ಥ ಮಾಡಿದರೆ, ಇನ್ನೊಬ್ಬರು ವಿಚಿತ್ರವಾದ ಶೈಲಿಯಲ್ಲಿ ಅರ್ಥ ಮಾಡ್ತಾರೆ. ಅಮ್ಮ ಅವರ ಗಂಡ ಅನ್ನೋ ಗಾದೆಯನ್ನು ಇಲ್ಲಿ ಸಮನ್ವಯ ಮಾಡ್ತಾರೆ. ಶ್ರದ್ಧಾ ಅಂತ ಇವನ ಹೆಂಡತಿಯ ಹೆಸರು. ಅವಳ ಮಾತನ್ನ ಕೇಳಿಕೊಂಡು ಇವನ ಜೀವನ ಇತ್ತು, ಆದ್ದರಿಂದ ಶ್ರಾದ್ದದೇವ ಅಂತ ಇನ್ನೊಂದು ಅರ್ಥ ಮಾಡ್ತಾರೆ. ಆದರೆ ವಸ್ತುತಃ ಅರ್ಥ ಏನು ಅಂದರೆ, ಶ್ರದ್ಧೆಯ ಆರಾಧ್ಯ ದೇವ ಏನ ಸಹ ಶ್ರಾದ್ದದೇವ. ಯಾರು ತನ್ನ ಇಡೀ ಜೀವನದಲ್ಲಿ ಶ್ರದ್ಧಾಪೂರ್ವಕವಾಗಿ ಉಪಾಸನೆ ಮಾಡ್ತಾ ಇದ್ದಾನೋ ಆ ವ್ಯಕ್ತಿ ಅಂತ ಈ ಅರ್ಥದಲ್ಲಿ ಶ್ರಾದ್ದದೇವ ಅಂತ ಹೆಸರು. ಅದರಿಂದಾಗಿ ಅವನ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ, ಪುರುಷ ಸೇವೆಯ ಪರಮಾತ್ಮನ ಸೇವೆ ಮಾಡಿದ್ದಾನೆ. ಯಾಕೆಂದರೆ ನಾನು ಚಂದ್ರವಂಶದಲ್ಲಿ ಬಂದವ, ನನಗೂ ಅವನೇ ಮೂಲ. ಆದ್ದರಿಂದ ಮೂಲಪುರುಷರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಕುತೂಹಲ ನನಗೂ ಉಂಟು. ನನ್ನ ಕುತೂಹಲವನ್ನು ತಣಿಸಿರಿ ಅಂತ ಪರೀಕ್ಷಿತ ರಾಜ ಪ್ರಾರ್ಥನೆ ಮಾಡಿದ್ರಾಗ ಆಗ ಶುಕಾಚಾರ್ಯರು ಆರಂಭ ಮಾಡ್ತಾರೆ. ತೇಷಾಂ ವಂಶಂ ಪೃಥಕ್ ಬ್ರಹ್ಮನ್ ವಂಶಾನುಚರಿತಾನಿ ಚ ಕೀರ್ತಯಸ್ವ ಮಹಾಭಾಗ ನಿತ್ಯಂ ಶುಶ್ರೂಹಿತಾಂ ಹಿನಃ. ಮಹಾಭಾಗ, ತೇಷಾಂ ಪೃಥಕ್ ವಂಶಂ ವಂಶಾನುಚರಿತಾನಿ ನಿತ್ಯಂ ಶುಶ್ರೂಷತಾಂ. ನನಗೆ ಪ್ರತಿನಿತ್ಯ ಕೇಳಬೇಕು ಅಂತ ಅಪೇಕ್ಷೆ ಇತ್ತು. ಇವತ್ತು ಕಾಲ ಬಂದೊದಗಿದೆ. ನೀವು ಆ ವಂಶದ ಕಥೆಯನ್ನು ನನ್ನ ಕಿವಿಗೆ ಆಲಿಸುವಂತೆ ಕೇಳಿಸಿರಿ, ಆಲಿಸಿರಿ ಅಂತ ಹೇಳಿ, ನಾನು ಆಲಿಸ್ತೇನೆ, ನೀವು ಕೇಳಿಸಿರಿ ಅಂತ ಶುಕಾಚಾರ್ಯರಿಗೆ ಪ್ರಾರ್ಥನೆ ಮಾಡಿದಾಗ, ಯೇ ಭೂತ ಯೇ ಭವಿಷ್ಯಾಶ್ಚ ಭವಂತ್ಯದ್ಯತನಾಶ್ಚ ಯೇ ತೇಷಾಂ ನಃ ಪುಣ್ಯಕೀರ್ತೀನಾಂ ಸರ್ವೇಷಾಂ ವದ ವಿಕ್ರಮಾನ್. ಯೇ ಭೂತಾಃ ಯೇ ಭವಿಷ್ಯಾಃ ಯೇ ಅಮೃತಾಃ. ಯಾರು ಹಿಂದಾಗಿದ್ದಾರೋ, ಮುಂದಾಗ್ತಾರೋ, ಈಗಿರ್ತಾರೋ, ಯೇ ಭವಂತಿ ಚ ತೇಷಾಂ ಪುಣ್ಯಕೀರ್ತೀನಾಂ ಸರ್ವೇಷಾಂ ವಿಕ್ರಮಾನ್ನ. ಎಲ್ಲರ ಪರಾಕ್ರಮದ ಬಗ್ಗೆ ನಮಗೆ ವರ್ಣನೆ ಮಾಡಿ ಅಂತ ಹೇಳಿದ್ರೆ, ಸೂತೌ ವಾಚ ಏವಂ ಪರೀಕ್ಷಿತಾ ರಾಜ್ಞಾ ಸದಸಿ ಬ್ರಹ್ಮವಾದಿನಾಂ ಪೃಷ್ಟಪ್ರೋವಾಚ ಭಗವಾನ್ ಶುಕಃ ಪರಮಧರ್ಮವಿತ್. ಬ್ರಹ್ಮವಾದಿನಾಂ ಸದಸಿ ರಾಜ್ಞಾ ಏವಂ ಪೃಷ್ಟ. ಒಂದು ದೊಡ್ಡ ಸಭೆ,
ಅಲ್ಲಿ ಪರೀಕ್ಷಿತ ರಾಜ ಈ ಥರ ಪ್ರಶ್ನೆ ಕೇಳಿದಾಗ ಪರಮಧರ್ಮವಿತ್ ಶುಕಃ ಪ್ರೋವಾಚ. ಪರಮಧರ್ಮವಿತ್ ಅಂತ ಹೇಳ್ತಾರೆ. ಒಂದು ಮುಖ್ಯವಾದ ಧರ್ಮ ಯಾವುದು ಅಂತಲೂ ಗೊತ್ತಿತ್ತು. ಆಮೇಲೆ ಪರಮಾತ್ಮ ಹಾಗೂ ಕರ್ಮ ಈ ಎರಡರ ಸಮತೋಲನದ ಅರಿವಿತ್ತು ಇವರಿಗೆ. ಈ ಶುಕಾಚಾರ್ಯರು ಉತ್ತರ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ. ಶ್ರೀ ಶುಕೌವಾಚ ಶ್ರೂಯತಾಂ ಮಾನವೋ ವಂಶಃ ಸಂಕ್ಷೇಪೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ. ಸಂಕ್ಷೇಪೇಣ ತ್ವಯಾ ಶ್ರೂಯತಾಂ. ಸಂಕ್ಷೇಪವಾಗಿ ನಾನು ಹೇಳ್ತೇನೆ, ನೀನು ಕೇಳಬೇಕು. ಯಾಕೆ ಅಂದರೆ ವರ್ಷಶತೈರಪಿ ವಿಸ್ತರತಃ ವಕ್ತುಂ ನ ಶಕ್ಯತೆ. 100 ವರ್ಷಗಳಾದರೂ ವಿಸ್ತಾರವಾಗಿ ನಾನು ಹೇಳಬಲ್ಲೆ, ನಿನಗೆ ಕೇಳುವ ಸಾಮರ್ಥ್ಯ ಇಲ್ಲ. ಯಾಕೆ ಸಮಯ ಉಳಿದಿರುವುದೇ 7 ದಿನ. ಆದ್ದರಿಂದ ಸಂಕ್ಷಿಪ್ತವಾಗಿ ನಾನು ಹೇಳುತ್ತೇನೆ, ನೀನು ಆಲಿಸು ಅಂತ ಆಜ್ಞೆ ಮಾಡಿ. ಮರೀಚಿರ್ಮಾನಸಸ್ತಸ್ಯ ಜಜ್ಞೆ ಕಶ್ಯಾಪಿ ಜಜ್ಞೆ ತಸ್ಯಾಪಿ ಕಶ್ಯಪಃ ದಾಕ್ಷಾಯಣ್ಯಾಂ ತತೋದಿತ್ಯಾಂ ವಿವಸ್ವಾನಭವತ್ಸುತಃ. ಮೊದಲು ವೈವಸ್ವತ ಮನುವಿನ ತನಕ ವಂಶಾವಳಿಯನ್ನು ಹೇಳ್ತಾರೆ. ತಸ್ಯ ಮರೀಚಿ ಮಾನಸಃ ಸುತಃ ಜಜ್ಞೆ. ಬ್ರಹ್ಮದೇವರಿಗೆ ಮರೀಚಿ ಋಷಿಗಳು ಹುಡ್ತಾರೆ ಮಾನಸ ಪುತ್ರರಾಗಿ. ತಸ್ಯ ಕಶ್ಯಪ, ಅವನಿಗೆ ಕಾಶ್ಯಪ ಋಷಿಗಳ ಜನ್ಮ ಮಗನಾಗಿ. ತತಃ ದಾಕ್ಷಾಯಣ್ಯ ಆದಿತ್ಯಾಂ ವಿವಸ್ವಾನ್ ಸುತಃ ಅಭವತ್. ಅವರಿಗೆ ವಿವಸ್ವಾನ್ ಎಂಬುವ ಸೂರ್ಯ ಮಗನಾಗಿ ಹುಡುಕ್ತಾನೆ. ಇಷ್ಟು ಹೇಳಿ ಅಲ್ಲೇನಾಗಿತ್ತು ಅಂದರೆ ಅಲ್ಲಿ ಅವರಿಗೆ ಒಂದು ಸಮಸ್ಯೆ ಆಗಿತ್ತು. ತಥೋ ಮನುಶ್ರಾದ್ಧ ದೇವ ಸಂದಾಯಾಮಾಸ ಭಾರತ ಶ್ರದ್ಧಾಯಾಂಜನಯಾಮಾಸ ದಶಪುತ್ರಾನ್ ಸ ಆತ್ಮವಾನ್. ಅಲ್ಲಿ ಮುಂದೇನಾಯಿತು ಅಂದರೆ ತತಃ ಶ್ರಾದ್ದದೇವ ಮನು ಸಂಜ್ಞಾಯಾಮಾಸ. ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಶ್ರಾದ್ದದೇವ ನಾಮಕನಾದ ಈ ವೈವಸ್ವತ ಮನುವಿನ ಜನ್ಮ ಆಯಿತು. ಆತ್ಮವಾನ್ ಸಹ ಶ್ರದ್ಧಾಯಾಂ ದಶಪುತ್ರಾನ್ ಜನಯಾಮಾಸ. ಆ ವೈವಸ್ವತ ಮನುವಿಗೆ ಶ್ರದ್ಧಾ ಎಂಬ ಪತ್ನಿಯಲ್ಲಿ ಒಟ್ಟು 10 ಮಕ್ಕಳು ಹುಡ್ತಾರೆ. ಆ 10 ಮಕ್ಕಳ ಹೆಸರನ್ನು ನೀಡುತ್ತಾರೆ. ಇಕ್ಷ್ವಾಕುಹು ನೃಗಶ್ರೇಯಾತಿ ದೃಷ್ಟಕರೂಷಕಾನ್ ನರಿಷ್ಯಂತಂ ವೃಷಧ್ರಂ ಚ ನಾಭಾಗಂ ಚ ನಭಂ ಕವಿಂ ಅಂತ ಹೇಳಿ 10 ಜನ ಜನಿಸ್ತಾರೆ. ನೇರವಾಗಿ ಈಗ ಇದಕ್ಕಿಂತ ಮುಂಚೆ ಮಕ್ಕಳಾಗಿರಲಿಲ್ಲ, ಮಕ್ಕಳು ಹೇಗಾಯಿತು ಅಂತ ಒಂದು ನೇರವಾಗಿ ಕಥಾನಕವನ್ನು ಆರಂಭ ಮಾಡ್ತಾರೆ. ಅಪ್ರಜಸ್ಯ ಮನೋಃ ಪೂರ್ವಂ ವಸಿಷ್ಠೋ ಭಗವಾನ್ ಕಿಲ ಮಿತ್ರಾವರುಣಯೋರಿಷ್ಟಿಂ ಪ್ರಜಾರ್ಥಮಕರೋದ್ವಿಭುಃ. ಅಪ್ರಜಸ್ಯ ಮನೋಃ ಪೂರ್ವಂ ಭಗವಾನ್ ವಸಿಷ್ಠಃ ಪ್ರಜಾರ್ಥಂ ಮಿತ್ರಾವರುಣಯೋ ಇಷ್ಟಿಮಕರೋತ್. ಮೊದಲು ಮಕ್ಕಳಿರಲಿಲ್ಲ. ವಸಿಷ್ಠರೇನು ಮಾಡ್ತಾರೆ, ಪುತ್ರ ಪ್ರಾಪ್ತಿಗೋಸ್ಕರ ಮೈತ್ರಾವರುಣೇಷ್ಟಿ ಯಾಗವನ್ನು ಮಾಡಿಸ್ತಾರೆ. ಇಲ್ಲಿ ಕೆಲವೊಂದು ಅಪರೂಪದ ವಿಷಯವನ್ನು ನೀಡ್ತಾರೆ ನಮ್ಮ ವ್ಯಾಖ್ಯಾನಕಾರರು. ಮಿತ್ರ ವರುಣ ಅಂತ ಪರಮಾತ್ಮನ 2 ರೂಪ. ಮಿತ್ರ ಅನ್ನೋದು ಹಗಲು ಹಾಗೂ ಸಂಕಲ್ಪವನ್ನು ನಿಯಂತ್ರಣ ಮಾಡುವ ಪರಮಾತ್ಮನ ರೂಪ. ಮಿತ್ರ ಅನ್ನೋದು, ಇನ್ನು ವರುಣ ಅನ್ನೋದು ರಾತ್ರಿಯನ್ನು ಮತ್ತು ಧ್ಯಾನವನ್ನು ನಿಯಂತ್ರಣ ಮಾಡುವ ರೂಪ. ಆ 2 ರೂಪ ಇವರಲ್ಲಿ ಸನ್ನಿಹಿತವಾಗಿರೋದ್ರಿಂದ ಇವರಿಗೆ ಮಿತ್ರಾವರುಣ ಅಂತ ಹೆಸರು. ಹಾಗಾದರೆ ಮೈತ್ರಾವರುಣೇಷ್ಟಿ ಅಂದರೆ ಇವರ ಒಳಗಿರುವ ಈ ಮಿತ್ರನಾಮಕ ಪರಮಾತ್ಮ ಹಾಗೂ ವರುಣನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡುವುದೇ ಮೈತ್ರಾವರುಣೇಷ್ಟಿ ಅಂತ ಅರಿಯಬೇಕು. ಇದು ಒಂದು ಅಂಶ. ಇನ್ನೊಂದು ಅಂಶ, ಮಿತಿಂ ರಾತೀತಿ ಮಿತ್ರ. ಮಿತ್ರನಾಮಕ ಪರಮಾತ್ಮ ನಮಗೆ ಅರಿವನ್ನು ಕೊಡ್ತಾನೆ. ಆವೃಣೋತೀತಿ ವರುಣ. ವರುಣನಾಮಕ ಪರಮಾತ್ಮ ಅರಿವು ಬಾರದಂತೆ ಮಾಡ್ತಾನೆ. ಹಾಗಾಗಿ ಮಿತ್ರ ವರುಣ ಅನ್ನುವ ರೂಪ ಜ್ಞಾನ ಅಜ್ಞಾನಪ್ರದ ರೂಪ. ಅದರಿಂದಾಗಿ ಈ ಜ್ಞಾನ ಪ್ರಾಪ್ತಿ ಜೊತೆಗೆ ಅಜ್ಞಾನವು ಬಂದು ಸೇರಿಕೊಳ್ಳುತ್ತೆ.
ಇದನ್ನು ನಿವೃತ್ತಿ ಮಾಡಬೇಕು, ಅರ್ಥಾತ್ ಪರಮಾತ್ಮನ ಜ್ಞಾನ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವೂ ಕೂಡ ಮಿತ್ರನಾಮಕ ಪರಮಾತ್ಮನನ್ನು, ವರುಣನಾಮಕ ಪರಮಾತ್ಮನನ್ನು ಅಂತರ್ಯಾಮಿತೆಯ ಉಪಾಸನೆ ಮಾಡುವ ಉದ್ದೇಶವು ಈ ಯಾಗಕ್ಕಿದೆ. ಆದ್ದರಿಂದ ಕೇವಲ ಪುತ್ರ ಪ್ರಾಪ್ತಿಗೋಸ್ಕರ ಮಾತ್ರ ಎಂಬ ಅರ್ಥದಲ್ಲಿ ನಾವು ಈ ಯಾಗವನ್ನು ಮಾಡಿದ್ದು ಅಂತ ಅರ್ಥ ಅಲ್ಲ. ಈ ರೀತಿಯಾಗಿ ವಸಿಷ್ಠರು ಯಾಗವನ್ನು ಮಾಡಿಸ್ತಾರೆ. ಅಲ್ಲೇನಾಗಿತ್ತು ಅಂದರೆ ವೈವಸ್ವತ ಮನುವಿಗೆ ಗಂಡು ಮಗು ಬೇಕು ಅಂತ ಅಪೇಕ್ಷೆ, ಶ್ರದ್ಧಾದೇವಿಗೆ ಹೆಣ್ಣು ಮಗು ಬೇಕು ಅಂತ ಅಪೇಕ್ಷೆ. ವೈವಸ್ವತ ಮನುವಿನ ಬಳಿ ಹೋದರೆ ಯುದ್ಧ ಜಾಸ್ತಿ, ಫಲ ಶೂನ್ಯ ಆಗುತ್ತೆ. ಅದಕ್ಕೆ ಅವ್ರು ಏನು ವಿಚಾರ ಮಾಡ್ತಾರೆ ಅಂದರೆ, ಒಬ್ಬ ಹೋತೃ ಅಂತ ಒಬ್ಬ ಇರ್ತಾನೆ, ಯಾಗದ ಆಹುತಿ ಹಾಕುವ, ಅವನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಶ್ರದ್ಧಾದೇವಿ. ತತ್ರ ಶ್ರದ್ಧಾ ಮನೋಪತ್ನಿ ಹೋತಾರಂ ಸಮಯಾಚತ ದುಹಿತ್ರರ್ಥಮುಪಾಗಮ್ಯ ಪ್ರಣಿಪತ್ಯ ಪಯೋವ್ರತ. ತತ್ರ ಶ್ರದ್ಧಾ ಮನೋಪತ್ನಿ ಹೋತಾರಂ ಸಮಯಾಚತ. ಪುರೋಹಿತರ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೋತೃ ಅಧ್ವರ್ಯು ಅಂತ ಇಬ್ಬರಿರ್ತಾರೆ ಒಂದು ಯಾಗಕ್ಕೆ. ಹೋತೃ ಮಂತ್ರ ಹೇಳ್ತಾನೆ, ಸಂಕಲ್ಪ ಮಾಡಿ ಮಂತ್ರ ಹೇಳುವವ ಹೋತೃ. ಅಧ್ವರ್ಯು ಆಹುತಿಯನ್ನು ಕೊಡ್ತಾನೆ. ಹೋತೃ ಮೊದಲು ಶೋಂ ಸಾವೋಂ ಅಂತ. ಶೋಂ ಸಾವೋಂ ಅಂದರೆ ಅನೇಕ ಅರ್ಥ ಉಂಟು. ಮುಖ್ಯ ಮಂತ್ರ ಹೇಳಲಿಕ್ಕೆ ಆರಂಭ ಮಾಡಬೇಕು, ನಿಮ್ಮ ಅಪ್ಪಣೆ ಬೇಕು ಅಂತ ಕೇಳೋದು ಶೋಂ ಸಾವೋಂ ಅಂತ ಹೋತೃ. ಆಮೇಲೆ ಅಷ್ಟೇ ಅಲ್ಲ, ಇವನು ಸಂಕಲ್ಪ ಮಾಡಿ ದೇವತಾ ಪ್ರಾರ್ಥನೆ ಮಾಡಿ ಶೋಂ ಸಾವೋಂ ಅಂತ ಅಪ್ಪಣೆ ಕೇಳಿದ ಮೇಲೆ ಅಧ್ವರ್ಯು ಓಂ ಅಂತ ಅಪ್ಪಣೆ ಕೊಟ್ಟಾಗ ಮುಂದವ ಮಂತ್ರ ಹೇಳಬೇಕು, ಆಹುತಿ ಹಾಕಬೇಕು. ಇಷ್ಟು ಕ್ರಮ ಬಂದದ್ದು ಪ್ರಾಚೀನರಲ್ಲಿ. ಇವ ಏನು ಫಲ ಬಯಸಿ ಪ್ರಾರ್ಥನೆ ಮಾಡ್ತಾನೋ ಅವ ಆಹುತಿ ಕೊಟ್ಟಾಗ ಅದೇ ಫಲ ಆಗತ್ತೆ. ಒಂದು ವೇಳೆ ಹೋತೃ ಪುತ್ರಕಾಮೇಷ್ಟಿಯನ್ನು ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಸಂಕಲ್ಪ ಮಾಡಿದರೆ ಈ ಮಿತ್ರ ಅಥವಾ ಒಂದು ಪುತ್ರಕಾಮೇಷ್ಟಿಯೋ ಅಥವಾ ಈ ಮೈತ್ರಾವರಣೇಷ್ಟಿಯಿಂದ ಪುತ್ರ ಪ್ರಾಪ್ತಿ ಆಗಲ್ಲ, ಕೇವಲ ಪರಮಾತ್ಮನ ಪ್ರೀತಿ ಆಗತ್ತೆ. ಆದ್ದರಿಂದ ಹೋತೃವಿನ ಸಂಕಲ್ಪಕ್ಕೆ ಫಲ ಕೊಡುವ ಶಕ್ತಿ ಉಂಟು ಎಂಬುದನ್ನು ಅರಿತ ಶ್ರದ್ಧಾದೇವಿ ಹೋತೃವಿನ ಬಳಿ ಬಂದು ದುಹಿತ್ರರ್ಥಂ ಉಪಾಗಮ್ಯ ಪ್ರಣಿಪತ್ಯ ಪಯೋವ್ರತ. ತನ್ನ ಸಂಕಟವನ್ನು ಅರಿಕೆ ಮಾಡಿಕೊಳ್ತಾಳೆ. ದಯವಿಟ್ಟು ನನಗೆ ಪುತ್ರಿ ಆಗುವ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ, ಮಂತ್ರ ಪೇಳಿರಿ ಅಂತ ಹೇಳಿ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಪಯೋವ್ರತ ಅಂತ ಹೇಳ್ತಾರೆ. ವ್ರತ ಎಂಬ ಶಬ್ದ ಎರಡು ಮಜಲಲ್ಲಿ ಬಳಸ್ತಾರೆ ಪ್ರಾಚೀನರು. ಒಂದು ಹಿಡಿಯೋದು ವ್ರತ, ಬಿಡೋದು ವ್ರತ. ಇಲ್ಲಿ ಹಿಡಿಯೋದು ಪಯೋವ್ರತ ಅಂದರೆ ಹೆಚ್ಚು ಉಲ್ಲೇಖ ಇಲ್ಲ, ಪಯೋವ್ರತ ಮಾಡಿರಬೇಕು ಅಂತ ಅಭಿಪ್ರಾಯ ಪಟ್ಟು, ನಾನು ವ್ರತದೀಕ್ಷಿತರೂ ಆಗಿದ್ದೇನೆ, ನನ್ನ ಕೋರಿಕೆಯನ್ನು ಮನ್ನಿಸಲೇಬೇಕು ಅಂತ ಹೇಳುವ ಧ್ವನಿ ಇತ್ತು ಅಲ್ಲಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಪ್ರೇಷಿತೋಧ್ವರ್ಯುಣ ಹೋತ ದಧ್ಯೌ ತತ್ ಸುಸಮಾಹಿತ ಪ್ರೇಷಿತ ಅಧ್ವರ್ಯುಣ ಹೋತ. ಆಗ ಯಾಗದಲ್ಲಿ ಅಧ್ವರ್ಯು ಮಂತ್ರ ಪಠನ ಮಾಡ್ರಿ ಅಂತ ಓಂ ಅಂತ ಅಪ್ಪಣೆ ಕೊಡ್ತಾನೆ. ಆವಾಗ ದಧ್ಯೌ ತತ್ ಸುಸಮಾಹಿತ, ಹೋತೃ ಮಂತ್ರ ಪಠನೆ ಮಾಡಬೇಕು. ಹಿಂದಿನ ಅಷ್ಟು ಇವಳು ಹೇಳಿದ ಅವನ ನೆನಪಿಗೆ ಬಂತು. ಅವನ ಸಂಕಲ್ಪ ಅದೇ ರೀತಿಯಾಗಿ ಮಾಡಿ ಪುತ್ರಿಯ ಪ್ರಾಪ್ತಿಯಾಗಬೇಕು ಅಂತಲೇ ಸಂಕಲ್ಪ ಮಾಡಿ ಅವನು ಆ ರೀತಿಯಾಗಿ ಮಂತ್ರ ಪಠನ ಮಾಡ್ತಾನೆ. ಹೋತುಸ್ತದ್ವ್ಯಭಿಚಾರೇಣ ಕನ್ಯೇಲಾ ನಾಮ ಸಾಭವತ್. ಹೋತು ತದ್ವ್ಯಭಿಚಾರೇಣ, ಏನು ಹೋತೃ ಮಾನಸಿಕ ಅಪಚಾರ ಮಾಡಿದ್ದ ಅದಕ್ಕೆ ತಕ್ಕಂತೆ ಇಲಾ ನಾಮ ಸಾ ಅಭವತ್ ಅಂತ. ಇಲಾ ಅನ್ನೋ ಒಬ್ಬಳು ಪುತ್ರಿ ಪ್ರಾದುರ್ಭವಿಸ್ತಾಳೆ. ಆದರೆ ರಾಜನ ಮನೋರಥ ಪೂರ್ಣ ಆಗಿಲ್ಲ, ಇಳಾ ಅಂತ ಪ್ರಾಚೀನರು ಹೇಳೋದು. ಅವನಿಗೆ ವಸ್ತುತಃ ಇವನೇ ಲಿಂಗ ಪರಿವರ್ತನೆ ಆಗ್ತಾನೆ. ಇಳಾ ಈ ಹೆಣ್ಣು ಮುಂದೆ ಗಂಡಾಗತ್ತೆ. ಇಲ್ಲಿ ಒಂದು ಅಂಶ ವಿಚಾರ ಮಾಡಬೇಕು ಅಂತ, ಪ್ರಾಚೀನ ಪೌರಾಣಿಕ ಇತಿಹಾಸದಲ್ಲಿ ಎರಡು ಹೆಣ್ಣು ಗಂಡಾದ ಕಥೆ ಬಂದಿದೆ. ಒಂದು ಶಿಖಂಡಿ, ಇಲ್ಲಿ ಯಾಗ ಮಾಡಿದ ಮೇಲೆ ಪುರುಷಳಾಗ್ಬೋದು, ಅಲ್ಲಿ ತಪಸ್ಸು ಮಾಡಿ ಪುರುಷಳಾಗ್ಬೋದು. ಇಲ್ಲಿ ಒಂದು ಹಾಗಾದರೆ ಜೀವ ಯಾವುದು ಅಂತ, ಸ್ವಭಾವತಃ ಯಾವ ಜೀವ
ಅದು ಪುಂಜೀವವ ಅಥವಾ ಸ್ತ್ರೀ ಜೀವವ ಅಂತ ವಿಚಾರ ಮಾಡಬೇಕು. ಅದಕ್ಕೆ ಗಮಕ ಏನು ಅಂದರೆ, ಅಂಬೆ ತಪಸ್ಸು ಮಾಡಿ ನಾನು ಗಂಡಾಗಬೇಕು ಅಂತ ತಪಸ್ಸು ಮಾಡಿದ್ರು ಗಂಡಾಗಲ್ಲ, ಹೆಣ್ಣಾಗೇ ಇರ್ತಾಳೆ. ಯಾವಾಗ ತುಂಬುರುವಿನ ಪ್ರವೇಶ ಆಗುತ್ತೋ, ತುಂಬುರುವಿನ ಪ್ರವೇಶದಿಂದ ಗಂಡಾಗ್ತಾಳೆ. ಹಾಗಾದರೆ ಎಲ್ಲಿ ಸ್ವಾಭಾವಿಕವಾಗಿ ಸ್ತ್ರೀ ಜೀವ ಉಂಟೋ ಅಲ್ಲಿ ನೇರವಾಗಿ ಗಂಡ ಆಗೋದಿಲ್ಲ. ಒಬ್ಬ ಪುರುಷನ ಪ್ರವೇಶದಿಂದ ಗಂಡಿನ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಶಿಖಂಡಿಯಲ್ಲಿದ್ದದ್ದು ಸ್ವಾಭಾವಿಕವಾಗಿ ಸ್ತ್ರೀ ಜೀವ. ಆದರೆ ಇಲ್ಲಿ ಹಾಗಲ್ಲ, ಇದ್ದದ್ದು ಪುರುಷ ಜೀವ ಇತ್ತು, ಆದರೆ ಸ್ತ್ರೀ ಜೀವ ಇತ್ತು, ಸ್ತ್ರೀ ಶರೀರ ಬಂದಿತ್ತು. ಯಾಗದ ಪ್ರಭಾವ ಸ್ತ್ರೀ ಶರೀರ ಬಂತು, ಮುಂದೆ ಪುರುಷನ ಶರೀರವೇ ಬಂತು. ಇಲ್ಲಿ ಸ್ವಭಾವತಃ ಪುರುಷ ಜೀವವೇ, ಅಲ್ಲಿ ಸ್ವಭಾವತಃ ಸ್ತ್ರೀ ಜೀವ ಅಂತ ಇಷ್ಟು ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರ ಮೇಲೆ ಮತ್ತೆ ಪ್ರಶ್ನೆ, ಜೀವಕ್ಕೆ ಈ ಪುಂಸ್ತ್ವ ಸ್ತ್ರೀತ್ವ ಎಲ್ಲ ಜೀವಕ್ಕುಂಟ? ಕೆಲವರು ಇದು ಜೀವಕ್ಕಿಲ್ಲ ಅಂತ ಅರ್ಥ ಮಾಡ್ತಾರೆ. ಆದರೆ ಮತ್ತು ಜೀವಕ್ಕಿಲ್ಲ ಅನ್ನೋ ಮತ್ತು ಜಡಕ್ಕುಂಟ ಅಂತ ಪ್ರಶ್ನೆ ಬರುತ್ತೆ. ಎಲ್ಲಾದರೂ ಮಡಿಕೆ ಅನ್ನೋದು ಇದು ಮಡಿಕೆ ಸ್ತ್ರೀ ಮಡಿಕೆ ಅಂತ ಇಲ್ಲಿ ವ್ಯವಹಾರ ಮಾಡೋದಿಲ್ಲ. ಆಚಾರ್ಯ ಸಿದ್ಧಾಂತ ಜೀವಕ್ಕೆ ಸ್ವಾಭಾವಿಕವಾಗಿದೆ. ಆದ್ದರಿಂದ ಇಲ್ಲಿ ಇವನ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಇವನು ತುಂಬ ದುಃಖವನ್ನು ವಸಿಷ್ಠರ ಮುಂದೆ ವ್ಯಕ್ತ ಮಾಡಿಕೊಡ್ತಾನೆ. ಭಗವನ್ ಕಿಮಿದಂ ಜಾತಂ ಕರ್ಮವೋ ಬ್ರಹ್ಮವಾದಿನಾಂ ವಿಪರೀತಮಹೋ ಕಷ್ಟಂ ಮೈವಂ ಸ್ಯಾತ್ ಬ್ರಹ್ಮ ವಿಕ್ರಿಯಾ. ಬ್ರಹ್ಮವಾದಿನಾಂ ವಹ ಕರ್ಮ ಕಿಂ ವಿಪರೀತಂ. ಮಾಡಿದ್ದು ಯಾಕೋ, ಆಗಿದ್ದೇನೋ, ಈ ವ್ಯತ್ಯಾಸ ಯಾಕಾಯಿತು? ಇದಂ ಕಷ್ಟಂ, ನಂಗೆ ತುಂಬ ದುಃಖ ಆಗ್ತಾ ಇದೆ. ಬ್ರಹ್ಮವಿಕ್ರಿಯಾ ಏವಂ ಮಾ ಏವಂ ಸ್ಯಾತ್, ಎಂದು ಈಗಾಗಬಾರ್ದು, ಹೀಗೆ ಹೇಗಾಯಿತು ಅಂತ ಕಠೋರವಾಗಿ ಈ ವೈವಸ್ವತಮನು ಪ್ರಶ್ನೆ ಕೇಳಿ ಮುಂದಿನ್ನೊಂದು ಮಾತು ಕೇಳ್ತಾನೆ. ಯೂಯಂ ಮಂತ್ರವಿದೋ ಯುಕ್ತಾಃ ತಪಸಾ ದಗ್ಧ ಕಿಲ್ಬಿಷಾಃ ಕುತಃ ಸಂಕಲ್ಪ ವೈಷಮ್ಯಂ ಅನೃತಂ ವಿಬುಧೇಷ್ವಿವ. ಯೂಯಂ ಮಂತ್ರವಿದಃ ತಪಸಾ ಯುಕ್ತಾಃ ದಗ್ಧ ಕಿಲ್ಬಿಷಾಃ. ಇಲ್ಲಿದ್ದವರೆಲ್ಲ ಒಳ್ಳೆ ಮಂತ್ರದ್ರಷ್ಟಾರರು, ಇಡೀ ಪಾತಕವನ್ನು ತೊಳೆದುಕೊಂಡವರು. ಕುತ ಸಂಕಲ್ಪ ವೈಷಮ್ಯ. ಆದರೆ ಸಂಕಲ್ಪದಲ್ಲಿ ವ್ಯತ್ಯಾಸ ಯಾಕಾಯಿತು? ಇದು ಹೇಗೆ ಅಂದರೆ, ಅನೃತಂ ವಿಬುಧೇಷ್ವಿವ. ದೇವತೆಗಳು ಸುಳ್ಳು ಹೇಳ್ತಾರಾ? ಇಲ್ಲ. ದೇವತೆಗಳು ಸುಳ್ಳು ಹೇಳಿದ ಹಾಗೆ ಇಲ್ಲಿ ಸ್ವಲ್ಪ ವ್ಯತ್ಯಯ ಯಾಕಾಯಿತು, ಏನು ಕಾರಣ ಅಂತ ಬೇಡಿಕೊಳ್ತಾನೆ. ಇಲ್ಲೂ ಕೆಲವು ಅಂಶವನ್ನು ವಿಚಾರ ಮಾಡ್ತಾರೆ. ಮೈತ್ರ ವರುಣೇಷ್ಟಿಂ ಕುರ್ಯಾತ್ ಪುತ್ರ ಕಾಮಃ ಅಂತ ಒಂದು ವೇದವಾಕ್ಯ. ಯಾರಿಗೆ ಪುತ್ರ ಪ್ರಾಪ್ತಿ ಆಗಬೇಕು ಅಂತುಂಟೋ ಅವರು ಮೈತ್ರಾವನ್ನೇಷ್ಟಿ ಯಾಗವನ್ನು ಮಾಡಬೇಕು. ಯಸ್ಮೈ ದೇವತಾಯೈ ಹವಿರ್ ಗೃಹೀತಂ ಸ್ಯಾತ್ ತಾಂ ಧ್ಯಾಯೇತ್ ವಷಟ್ಕರಿಷ್ಯನ್ ಹೇಳ್ತಾರೆ. ಅಧ್ವರ್ಯು ಹವಿಸ್ಸನ್ನು ಹೋಮಿಸಲು ಎತ್ತಿಕೊಂಡಾಗ ಇವ ಹೋತೃ ಸಂಕಲ್ಪ ಮಾಡಿ ವಷಟ್ಕಾರ ಹೇಳಿ ಧ್ಯಾನ ಮಾಡಬೇಕು. ಇಲ್ಲಿ ಎಲ್ಲ ಪ್ರಕ್ರಿಯೆ ಸಾಗಿದೆ. ಆದರೆ ವ್ಯತ್ಯಾಸ ಯಾಕಾಗಿದೆ ಅಂತ ವೈವಸ್ವತ ಮನುವಿನ ಪ್ರಶ್ನೆ. ಹೀಗಿದ್ದಾಗ ನೀವೇ ಸರಿ ಮಾಡಬೇಕು ಅಂತ ಹೇಳಿದಾಗ, ತನ್ನಿಶಮ್ಯ ವಚಸ್ತಸ್ಯ ಭಗವಾನ್ ಪ್ರಪಿತಾಮಹಃ ಹೋತೃವ್ಯತಿಕ್ರಯಂ ಜ್ಞಾತ್ವಾ ಬಭಾಷೆ ರವಿನಂದನಂ. ತಸ್ಯ ಪ್ರಪಿತಾಮಹಃ ತಸ್ಯ ತದ್ವಚಃ ನಿಶಮ್ಯ. ಅವನ ಮಾತನ್ನು ಕೇಳಿ ತತ್ ಹೋತೃ ವ್ಯತಿಕ್ರಿಯಂ, ಹೋತೃ ಮಾಡಿದ ಅಪಚಾರದಿಂದ ಈ ರೀತಿಯಾಗಿದ್ದು ಅಂತ ತಿಳಿದುಕೊಂಡು ರವಿನಂದನಂ ಬಭಾಷೆ, ಸೂರ್ಯಪುತ್ರನ ಬಳಿ ಕೆಲವು ಮಾತನ್ನು ಹೇಳ್ತಾರೆ. ಏತತ್ ಸಂಕಲ್ಪ ವೈಷಮ್ಯಂ ಹೋತುಸ್ತೆ ವ್ಯಭಿಚಾರತಃ ತಥಾಪಿ ಸಾಧಯಿಷ್ಯೇಹಂ ಸುಪ್ರಜಾಸ್ತ್ವಂ ಸ್ವತೇಜಸಾ. ಏತತ್ ಸಂಕಲ್ಪ ವೈಷಮ್ಯಂ ಹೋತು ವ್ಯಭಿಚಾರತಃ. ಅವ ಮಾಡಿದ ಒಂದು ವಿಪರೀತ ಧ್ಯಾನದ ಫಲವಾಗಿ ಈ ರೀತಿಯಾಗಿ ಆಗಿದೆ. ತೇ ಸುಪ್ರಜಾಸ್ತ್ವಂ ಸ್ವತೇಜಸ ಸಾಧಯಿಷ್ಯೆ.
ನಿನಗೆ ಮಗ ಗಂಡಾಗುವ ಹಾಗೆ ನಾನು ಕೆಲಸ ಮಾಡ್ತೇನೆ ಅಂತಂದುಕೊಂಡು ಏವಂ ವ್ಯವಸಿತೋ ರಾಜನ್ ಭಗವಾನ್ ಸ ಮಹಾಯಶಃ ಅಸ್ತೌ ಶೀದಾದಿ ಪುರುಷ ಮಿಲಾಯ ಪುಂಸ್ತ್ವಕಾಮ್ಯಯ. ಏವಂ ವ್ಯವಸಿತಃ ಭಗವಾನ್ ಮಹಾಯಶಃ ಇಲಾಯಾಹ ಪುಂಸ್ತ್ವಕಾಮ್ಯಯ ಆದಿಪುರುಷಮಸ್ತೌಷೀತ್. ಒಳ್ಳೆ ಕೀರ್ತಿಶಾಲಿಗಳು ವಸಿಷ್ಠರು ಈ ಇಳ ಏನಿದ್ದಾಳೋ ಗಂಡಾಗಬೇಕು ಅಂತ ಆದಿಪುರುಷ ಮಸ್ತೌಷೀತ್ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಆವಾಗ ತಸ್ಮೈ ಕಾಮವರಂ ತುಷ್ಟೋ ಭಗವಾನ್ ಹರಿರೀಶ್ವರಃ ದದಾ ವಿಲಾಪವತ್ತೇನ ಸುದ್ಯುಮ್ನಃ ಪುರುಷರ್ಷಭಃ. ಒಳ್ಳೆ ಯಾವ ಅಪ್ಪನಿಗೂ ಕೂಡ 2 ಬಾರಿ ನಾಮಕರಣ ಮಾಡುವ ಯೋಗ ಬಂದಿಲ್ಲ, ಇವನಿಗ ಇತಿಹಾಸ ಬಂತು. ತಸ್ಮೈ ಕಾಮವರಂ ತುಷ್ಟ ಭಗವಾನ್ ಹರಿರೀಶ್ವರ. ಪರಮಾತ್ಮ ಇವರ ಪ್ರಾರ್ಥನೆಯನ್ನು ಮನ್ನಿಸಿ ದದೌ ಇಲಾ ತೇನ ಅಭವತ್. ಇಳ ಸುದ್ಯುಮ್ನಾಗಿ ಪರಿವರ್ತನೆ ಹೊಂದಿದ. ವೈವಸ್ವತ ಮುನಿ ಇವನಿಗೆ ಸುದ್ಯುಮ್ನ ಅಂತ ನಾಮಕರಣೆ ಮಾಡ್ತಾನೆ. ದ್ಯುಮ್ನ ಆದ ಸಂಪತ್ತು. ಸು ಅಂದರೆ ಒಳ್ಳೆ ಅರಿವಿನ ಸಂಪತ್ತು, ಒಳ್ಳೆ ಜುಮ್ನ ಅಂದರೆ ಸಂಪತ್ತು, ಬೆಳಕು ಅಂತ ಅರ್ಥ. ಒಳ್ಳೆ ಬೆಳಕನ್ನು ಕಾಣುವ ಅನ್ನೋ ಅರ್ಥದಲ್ಲಿ ಇವ ಸುದ್ಯುಮ್ನಾದ. ಸ್ವರೂಪತಃ ಇವನು ಗಂಡು ಜೀವ, ಅದರ ಸ್ಥಿತಿ ಸಹಜವಾಗಿರಲಿಲ್ಲ. ಅದನ್ನು ಅಸಹಜ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳಿದಾದ್ದರಿಂದಾಗಿ ಯಾವ ಸಮಸ್ಯೆಯೂ ಆಗಲಿಲ್ಲ. ಇದರ ಮುಂದಿನ ಮತ್ತೆ ಪುನಃ ಇವನು ಹೆಣ್ಣಾಗ್ತಾನೆ. ಪರಮಾತ್ಮನ ಸಂಕಲ್ಪ ಏನು ಅಂದರೆ ಹೆಣ್ಣಾಗಿದ್ದ, ಗಂಡಾದ, ಮತ್ತೆ ಹೆಣ್ಣಾದ, ಮತ್ತು ಪುನಃ ಒಮ್ಮೆ 1 ತಿಂಗಳು ಹೆಣ್ಣು, 1 ತಿಂಗಳು ಗಂಡಾಗ್ತಾನೆ. ವಿಚಿತ್ರವಾದ ಇವನು ಚರ್ಯೆ. ಸ ಏಕದಾ ಮಹಾರಾಜ ವಿಚರನ್ ಮೃಗಯಾಂ ವನೇ ಪೃಥಕ್ ಕತಿಪಯಾಮಾತ್ಯೈಃ ಅಶ್ವಮಾರುಹ್ಯ ಸೈಂಧವಂ. ಸಹ ಏಕದಾ ಕತಿಪಯಾಮಾತ್ಯೈರ್ವ್ರತಃ ಸೈಂಧವಂ ಅಶ್ವಮಾರುಹ್ಯ. ಒಮ್ಮೇನಾಗಿತ್ತು, ಸಿಂಧು ದೇಶದಲ್ಲಿ ಹುಟ್ಟಿದ ಕುದುರೆ ಅದನ್ನು ಏರಿ ಮೃಗಯಾಂ ವನೇ ಚರನ್ ಉತ್ತರಾಂ ದಿಶಾಂ ಜಗಾಮ. ಬೇಟೆಗೋಸ್ಕರ ಉತ್ತರದ ದಿಕ್ಕಿ ಕಡೆ ಇವನು ಹೋಗ್ತಾನೆ. ಪ್ರಗೃಹ್ಯ ರುಚಿರಂ ಚಾಪಂ ಚರಾಂಶ್ಚ ಪರಮಾದ್ಭುತಾನ್ ದಂಶಿತೋನು ಮೃಗಂ ವೀರೋ ಜಗಾಮದಿಶಮುತ್ತರಾಂ. ರುಚಿರಂ ಚಾಪಂ ಪರಮಾದ್ಭುತಾನ್ ಶರಾನ್, ಒಳ್ಳೆ ಧನುಸ್ಸಿತ್ತು, ಎಲ್ಲ ತೆಗೆದುಕೊಂಡು ದಂಶಿತಃ ವೀರ ಅನುಮೃಗಂ ಉತ್ತರಾಂ ದಿಶಂ ಜಗಾಮ. ಎಲ್ಲ ಬೇಟೆಯನ್ನು ಬೆನ್ನಟ್ಟಿ ಉತ್ತರ ದಿಕ್ಕಿನ ಕಡೆ ಪ್ರವೇಶ ಮಾಡ್ತಾನೆ. ಸುಕುಮಾರವನಂ ಮೇರೋಃ ಅಧಸ್ತಾತ್ ಪ್ರವಿವೇಶಃ ಯತ್ರಾಸ್ತೆ ಭಗವಾನ್ ಶಂಭೋ ರಮಮಾಣಃ ಸಹೋ ಮಯಾ. ಭಗವಾನ್ ಶಂಭು ಉಮಯಾ ಸಹ ಯತ್ರ ಆಸ್ತೆ. ರುದ್ರದೇವರು ಮೇರೋಹ ಅಧಸ್ತಾತ್ ಸುಕುಮಾರ ವನಂ, ಒಂದು ಸುಕುಮಾರ ಅಂತ ಒಂದು ವನದಲ್ಲಿ ಪಾರ್ವತೀ ದೇವಿಯರೊಟ್ಟಿಗೆ ಏಕಾಂತದಲ್ಲಿರ್ತಾರೆ. ಪ್ರವಿವೇಶ, ಆ ವನಕ್ಕೆ ಪ್ರವೇಶ ಮಾಡ್ತಾನೆ. ಆವಾಗ ಒಂದು ಆಶ್ಚರ್ಯಕರ ಘಟನೆ ಆಗುತ್ತೆ. ತಸ್ಮಿನ್ ಪ್ರವಿಷ್ಟ ಏವಾಸೌ ಸುದ್ಯುಮ್ನ ಪರವೀರಃ ಅಪಶ್ಯತ್ ಸ್ತ್ರಿಯಮಾತ್ಮಾನಮಶ್ವಂ ಚ ವಡವಾಂ ನೃಪಾಂ. ತಸ್ಮಿನ್ ಪ್ರವಿಷ್ಟ ಏವಾಸು, ಯಾವಾಗ ಪ್ರವೇಶ ಮಾಡ್ತಾನೋ ಸುದ್ಯುಮ್ನ ಪರವೀರ, ಶತ್ರುಗಳ ಎದೆಯನ್ನು ನಡುಗುವಂತೆ ಮಾಡುವ ಪೌರುಷವಿತ್ತು ಈ ಸುದ್ಯುಮ್ನಿಗೆ. ಸ್ವಲ್ಪ ನಾಚಿಕೆ ಬರಲು ಆರಂಭ ಆಗುತ್ತೆ ಇವನಿಗೆ. ಅಪಶ್ಯತ್ ಸ್ತ್ರೀಯ ಮಾತ್ಮಾನ, ತಾನು ಮತ್ತೆ ಪುನಃ ಸ್ತ್ರೀಯಾಗಿ ಪರಿವರ್ತನೆ ಹೊಂದ್ತಾ ಇದ್ದಾನೆ. ಆಶ್ಚರ್ಯ. ಅಶ್ವಂಚ ವಡವಾಂ ನೃಪ, ಅಲ್ಲೇನು ಗಂಡು ಕುದುರೆ ಇತ್ತು ಅದು ಹೆಣ್ಣು ಕುದುರೆಯಾಗಿ ಪರಿವರ್ತನೆ ಹೊಂದಿದೆ. ಈ ಸ್ಥಿತಿ ಬಂತು. ಇವನಿಷ್ಟೇ ಅಲ್ಲ, ತಥಾ ತದನುಗಾ ಸರ್ವೇ ಆತ್ಮಲಿಂಗ ವಿಪರ್ಯಯಂ ದೃಷ್ಟ್ವಾ ವಿಮನಸೋ ಭೂವನ್ ವೀಕ್ಷಮಾಣಾ ಪರಸ್ಪರಂ. ಕೆಲವೊಮ್ಮೆ ಈ ಬಂಪರ್ ಆಫರ್ ಲಾಟ್ರಿ ಹೊಡೆಯುತ್ತೆ ಅಂತ ಕೆಲವೊಮ್ಮೆ. ತಥಾ ತದನುಗಾ ಸರ್ವೇ ಆತ್ಮಲಿಂಗ ವಿಪರ್ಯಯಂ ದೃಷ್ಟ್ವಾ, ಇವನೊಟ್ಟಿಗೆ ಯಾರ್ಯಾರು ಬಂದಿದ್ದಾರೋ ಇವರದೆಲ್ಲ ದುರಂತ. ಆತ್ಮಲಿಂಗ ವಿಪರ್ಯಯಂ, ತಮ್ಮ ದೇಹದಲ್ಲಿ ತಕ್ಷಣ ಪುರುಷ ಚಿಹ್ನೆ ಹೋಗಿ ಸ್ತ್ರೀ ಚಿಹ್ನೆ ಬರ್ತಾ ಇದೆ.
ವೀಕ್ಷಮಾಣ, ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ವಿಮನಸಃ ಅಭೂವನ್, ದುಃಖಿತರಾಗ್ತಾರೆ. ಇಲ್ಲಿಗೆ ಪ್ರಥಮಾಧ್ಯಾಯ ಸಮಾಪ್ತವಾಗುತ್ತೆ. ತುಂಬ ಕುತೂಹಲ ಆಯಿತು ಪರೀಕ್ಷಿತರಾಗಿದೆ, ಏನಿದು ವೃತ್ತ ಅಂತ ಅವರು ಪ್ರಶ್ನೆ ಕೇಳ್ತಾರೆ ಶುಕಾಚಾರ್ಯರಿಗೆ. ರಾಜೋವಾಚ ಕಥಂ ಏವಂ ಗುಣೋ ದೇಶಃ ಕೇನ ವಾ ಭಗವನ್ ಕೃತಃ ಪ್ರಶ್ನಮೇನಂ ಸಮಾಚಕ್ಷ್ವ ಪರಂ ಕೌತೂಹಲಂ ಹಿನಃ. ದೇಶಃ ಏವಂ ಗುಣಃ ಕಥಂ ಕೇನ ಕೃತಃ. ಏನಿದು ಆಶ್ಚರ್ಯ, ಇಲ್ಲಿ ಪ್ರವೇಶ ಮಾಡಿದವರೆಲ್ಲ ಈ ರೀತಿಯಾಗಿ ಸ್ತ್ರೀತ್ವ ಬಂದಿದೆಯಲ್ವ, ಈ ವ್ಯವಸ್ಥೆಗೆ, ಈ ಚೌಕಟ್ಟಿಗೆ ಕಾರಣನಾದ ಮೂಲ ಪುರುಷ ಯಾರು? ಪರಂ ಕೌತೂಹಲಂ ಏನಂ ಪ್ರಶ್ನಮುತ್ತರಂ ಸಮಾಚಕ್ಷ್ವ. ನಂಗೆ ತುಂಬ ಕುತೂಹಲ ಆಗಿದೆ, ನನ್ನ ಪ್ರಶ್ನೆ ಕೇಳೋ ಧಾಟಿಲ್ಲೇ ನಿಮಗೆ ನನ್ನ ಕುತೂಹಲ ಅರ್ಥ ಆಗಬೇಕು, ನೀವು ಉತ್ತರ ಹೇಳಿದರೆ ಆಗ ಶುಕಾಚಾರ್ಯ ಆರಂಭ ಮಾಡ್ತಾರೆ. ಶ್ರೀ ಶುಕೌವಾಚ ಏಕದಾ ಗಿರಿಶಂ ದ್ರಷ್ಟುಂ ಋಷಯಸ್ತತ್ರ ಶೂರತಾಃ ದಿಶೋ ಮಿತಿಮಿರಾಭಾಸಾಃ ಕುರ್ವಂತಸ್ತಮುಪಾಗಮನ್. ಏಕದಾ ಗಿರಿಶಂ ದ್ರಷ್ಟುಂ ಶೂರತಾಃ ಋಷಯಃ ಉಪಾಗಮನ್. ಒಮ್ಮೆ ರುದ್ರದೇವರು ಏಕಾಂತದಲ್ಲಿದ್ದಾರೆ. ರುದ್ರದೇವರನ್ನು ನೋಡಲಿಕ್ಕೆ ಕೆಲವು ಋಷಿಗಳು ಬರ್ತಾರೆ. ಹೇಗಿದ್ದಾರೆ ಅಂದರೆ ಭಾಷಾ ದಿಶಃ ವಿತಿ ಮಿರಾಹ, ಏನು ತಮ್ಮ ತೇಜಸ್ಸಿತ್ತು ಎಲ್ಲ 10 ದಿಕ್ಕಿನ ಕತ್ತಲನ್ನು ನಾಶ ಮಾಡ್ತಾ ಇದ್ದಾರೆ. ಅಂತಹ ಋಷಿಗಳ ಆಗಮನ ಆಗಿತ್ತು. ತಾನ್ ವಿಲೋಕ್ಯಾಂಬಿಕಾ ದೇವಿ ವಿವಸ್ತ್ರಾ ವ್ರೀಡಿತಾ ಭೃಜಂ ಭರ್ತುರಂಕಾತ್ ಸಮುಚ್ಛಾಯ ನಿವೀಮಾಶ್ವಥ ಪರ್ಯಧಾತ್. ತಾನ್ ವಿಲೋಕ್ಯ ಅಂಬಿಕಾದೇವಿ ಭೃಶಂ ವ್ರೀಡಿತಾ ಸತಿ ಭರ್ತುರಂಕಾತ್ ಸಮುಚ್ಛಾಯ. ಆಗ ಇವರನ್ನು ನೋಡಿ ಏಕಾಂತದಲ್ಲಿದ್ದಾಳೆ. ನಾಚಿಕೆ ಆಯಿತು ಪಾರ್ವತೀ ದೇವಿಯರಿಗೆ. ಪತಿಯ ಹತ್ತಿರದಿಂದ ಎದ್ದು ಬೇರೆ ಕಡೆ ಹೋಗ್ತಾರೆ. ಏಕಾಂತಕ್ಕೆ ಭಂಗ ಬಂತು. ಪಾಪ ಇವರಿಗೆ ಸಮಸ್ಯೆ ಆಯಿತು. ನಾವು ತಪತಿಗೋಸ್ಕರ ಅಂತ ಬಂದಿದ್ದು, ಇಲ್ಲಾಗಿದ್ದು ಏಕಾಂತ ಭಂಗ. ಋಷಯೋಪಿತಯೋರ್ವೀಕ್ಷ್ಯ ಪ್ರಸಂಗಂ ರಮಮಾಣಯೋ ನಿವೃತ್ತಾ ಪ್ರಯುಯುಸ್ತಸ್ಮಾನ್ ನರನಾರಾಯಣಾಶ್ರಮಂ. ಋಷಯೋಪಿ ರಮಮಾಣಯೋ ತಯೋ ವೀಕ್ಷ್ಯ, ಆ ಘಟನೆ ನೋಡಿ ಪಾಪ ನಿವೃತ್ತಾ ಹಿಂತಿರುಗಿ ಹೋಗಬೇಕು. ಯಾಕೆಂದರೆ ಸಂಘಕ್ಕೆ ವಿಘ್ನ ನಾವು ಮಾಡಿದ್ದೇವೆ, ಏಕಾಂತಕ್ಕೆ ವಿಘ್ನ. ಎಲ್ಲಿ ಪುರುಷರಿದ್ದಾರೋ ಅಲ್ಲಿ ಮಾತ್ರ ಹೋಗಬೇಕು. ಅದು ಯಾವುದು ಅಂದರೆ ನರನಾರಾಯಣಾಶ್ರಮ ಅಂತ ಹೇಳಿ ಅಲ್ಲಿ ಪ್ರವೇಶ ಮಾಡ್ತಾರೆ. ಆದರೆ ಏಕಾಂತಕ್ಕೆ ಭಂಗ ಅಂತೂ ಆಗಿತ್ತು. ಅದಕ್ಕೆ ರುದ್ರದೇವರು ಏನು ಮಾಡ್ತಾರೆ, ಒಂದು ವ್ಯವಸ್ಥೆ ಮಾಡ್ತಾರೆ. ತಥೈವಂ ಭಗವಾನಾಹ ಪ್ರಿಯಾಯ ಪ್ರಿಯಕಾಮ್ಯಯ ಸ್ಥಾನಂ ಯಃ ಪ್ರವಿಶೇದೇತತ್ ಸ ವೈ ಯೋಷಿತ್ ಭವೇದಿತಿ. ತದೇವಂ ಭಗವಾನಾಹ ಪ್ರಿಯಾಯ ಪ್ರಿಯಕಾಮ್ಯಯ. ಪಾರ್ವತೀ ದೇವಿಗೆ ಪ್ರಿಯ ಆಗುವ ಹಾಗೆ ಒಂದು ಮಾತಾಡ್ತಾರೆ. ಸ್ಥಾನಂ ಯಹ ಪ್ರವಿಶೇತಿ ತತ್ ಸವೈ ಯೋಚಿತ್ ಭವೇತ್. ಯಾರು ಈ ಜಾಗದಲ್ಲಿ ಪ್ರವೇಶ ಮಾಡ್ತಾರೋ ಅವರು ಹೆಣ್ಣಾಗಲಿ ಅಂತ ರುದ್ರದೇವರ ಮಾತು. ಹಾಗಾಗಿ ಇವ ಹೆಣ್ಣಾಗಿದ್ದು ಅಂತ ಹಿಂದಿನ ಕಥಾನಕವನ್ನು ವಿಸ್ತಾರ ಮಾಡ್ತಾರೆ. ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಒಂದು ಪೂರ್ವ ಪಕ್ಷ ಪ್ರಶ್ನೆ ಉತ್ಥಾಪನೆ ಮಾಡ್ತಾರೆ. ರುದ್ರದೇವರು ಯಾಕೆ ಹೆಣ್ಣಾಗಲಿಲ್ಲ? ಯಾಕೆ ಅವರೇ ಕೊಟ್ಟದ್ದು ಶಾಪ. ರುದ್ರದೇವರು ಯಾಕೆ ಹೆಣ್ಣಾಗಲಿಲ್ಲ? ರುದ್ರದೇವರಿಗೆ ಒಂದು ನ್ಯಾಯ ಯಾಕೆ, ರಾಜನಿಗೆ ಒಂದು ನ್ಯಾಯ ಯಾಕೆ ಅಂತ ಅವರಿಗೆ ಅಲ್ಲಿ ತಮಾಷೆ ಮಾಡ್ತಾರೆ ವ್ಯಾಖ್ಯಾನಕಾರರು ಒಬ್ಬರು. ಅಲ್ಲ, ಅವರ ಶಾಪ ಏನು? ಇದ್ದವರು ಹೆಣ್ಣಾಗಲಿ ಅಂತಲ್ಲ, ಬಂದವರು ಹೆಣ್ಣಾಗಲಿ ಅಂತ. ಇವರು ಇದ್ದವರು ಬಂದವರಲ್ಲ. ಈ ಚಿಕ್ಕ ಅಂಶವು ನಿಮಗೆ ಗೊತ್ತಿಲ್ಲ. ಅದರಿಂದಾಗಿ ರುದ್ರದೇವರನ್ನು ಬಿಟ್ಟು ಉಳಿದವರು ಹೆಣ್ಣಾಗಲಿ ಅಂತ ಶಾಪ. ಆದ್ದರಿಂದ ಇವನಿಗೆ ಈ ಜನ್ಮ ಬಂತು. ಈ ಪ್ರಶ್ನೆ ಅಸಂಗತ. ಆದ್ದರಿಂದ ಪಾಪ ಇವನಿಗೆ ತುಂಬ ಸಂಕಟ ಆಗ್ತಾ ಇತ್ತು. ಆದರೆ ಇವನ ದುರಂತ ಆಗಿನಿಂದ ಯಾರೂ ಪ್ರವೇಶ ಮಾಡ್ತಾ ಇರಲಿಲ್ಲ ಆ ಕಾಡಿಗೆ. ತತಮೂರ್ಧ್ವಂ ವನಂ ತದ್ವೈ ಪುರುಷ ವರ್ಜಯಂತಿ ಸಚಾನುಚರ ಸಂಯುಕ್ತೋ ವಿಚಚಾರವನಾದ್ವನಂ. ಹಿ ತತಃ ಊರ್ಧ್ವಂ, ಯಾವ ಕಾರಣಕ್ಕೆ ಶಾಪ ಇತ್ತೋ ಯಾರೂ ಪುರುಷರು ಅಲ್ಲಿ ಪ್ರವೇಶ ಮಾಡ್ತಾ ಇರಲಿಲ್ಲ. ಸಚ ಅನುಚರ ಸಂಯುಕ್ತ,
ಇವನು ಪ್ರವೇಶ ಮಾಡಿದ್ದಾನೆ ದುರಂತ. ವನಾತ್ವನಂ ವಿಚಚಾರ, ವನದಿಂದ ವನಕ್ಕೆ ಸಂಚಾರ ಮಾಡ್ತಾ ಇರ್ತಾನೆ. ಆಗ ಅಥತಾಮಾಶ್ರಮಾಭ್ಯಾಸೇ ಚರಂತೀಂ ಪ್ರಮದೋತ್ತಮಾಂ ಸ್ತ್ರೀಭಿಃ ಪರಿವೃತಾಂ ವೀಕ್ಷ್ಯ ಚಕಮೇ ಭಗವಾನ್ ಬುಧಃ. ಅಥತಾಂ ಆಶ್ರಮಾಭ್ಯಾಸೇ ಚರಂತೀಂ ಪ್ರಮದೋತ್ತಮಾಂ. ಆ ಪರಿಸರದಲ್ಲಿ ಬೃಹಸ್ಪತ್ಯಾಚಾರ್ಯರ ಆಶ್ರಮ ಇತ್ತು. ಬುಧ ಚಂದ್ರನಿಂದ ತಾರೆಯಲ್ಲಿ ಜನಿಸಿದವ. ತಾರಾದೇವಿ ತಾಯಿ ಸಮಾನ. ಆವಾಗ ಸ್ವಲ್ಪ ಆಶ್ರಮಕ್ಕೆ ಬಂದು ತಾಯಿ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಆಶ್ರಮದ ಬಳಿಯೇ ಈ ಸುಜುಮ್ನನ ದರ್ಶನವೂ ಆಗುತ್ತೆ. ಸ್ತ್ರೀಯಾದ ಸುಜುಮ್ನ. ಸ್ತ್ರೀಭಿ ಪರಿವೃತಾಂ ವೀಕ್ಷ್ಯ, ಸ್ತ್ರೀ ಪರಿವಾರವೂ ಸೇರಿಕೊಂಡಿತ್ತು. ಚಕಮೇ ಭಗವಾನ್ ಬುಧ, ಇವಳು ನನ್ನ ಪತ್ನಿಯಾಗಬೇಕು ಅಂತ ಬಯಸ್ತಾನೆ. ಇದು ಇನ್ನೊಂದು ಸ್ವಲ್ಪ ಕಥಾನಕ ಆಶ್ಚರ್ಯಕರವಾದ ರೀತಿಯಲ್ಲಿ ಸಾಗುತ್ತೆ ಮುಂದೆ. ಇಷ್ಟಾಯಿತು. ಸಾಪಿತಂ ಚಕಮೇ ಸುಭ್ರೂಃ ಸೋಮರಾಜಸುತಂ ಪತಿಂ ಸತಸ್ಯಾಂ ಜನಯಾಮಾಸ ಪುರೂರವಸಮಾತ್ಮಜಂ. ಸಾಪಿತಂ ಚಕಮೇ, ಇವಳಿಗೂ ಇಚ್ಛೆ ಆಯಿತು. ಸುಜುಮ್ನನಿಗೆ ಇಚ್ಛೆ ಆಯಿತು, ಇವ ನಾನು ಪತಿಯಾಗಬೇಕು ಅಂತ. ಸುಜುಮ್ನಃ ನೃಪಃ ಸೋಮರಾಜಸುತಂ, ಯಾಕೆಂದರೆ ಚಂದ್ರ ಅತ್ಯಂತ ಸುಂದರ, ಚಂದ್ರನ ಮಗ ಆದ್ದರಿಂದ ಈ ಬಯಕೆ ಬಂದಿದ್ದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸತಸ್ಯಾಂ ಜನಯಾಮಾಸ ಪುರೂರವಸ ಮಾತ್ಮಜಂ, ಅಲ್ಲಿ ಅವಳಿಗೆ ಅವರಿಬ್ಬರ ದಾಂಪತ್ಯದ ಫಲವಾಗಿ ಪುರೂರವ ಅಂತ ಮಗ ಹುಡುಕ್ತಾನೆ. ಇವನೇ ಚಂದ್ರವಂಶದ ಮೊದಲ ರಾಜ. ಇದನ್ನೇ ಆಚಾರ್ಯರು ಹೇಳಿದ್ದು ಶಶಾಂಕ ಪುತ್ರಾದಭವತು ಅಂತ ಮಹಾಭಾರತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ವಿಸ್ತಾರ ಮಾಡುತ್ತಾರೆ. ಇವನಿಗೆ ಈಗ ಸ್ವಲ್ಪ ಬೇಸರ ಆಯಿತು. ಯಾಕೆಂದರೆ ಏವಂ ಸ್ತ್ರೀತ್ವಮನುಪ್ರಾಪ್ತಃ ಸುಜುಮ್ನೋ ಮಾನವೋ ನೃಪಃ ಸಸ್ಮಾರಸ್ವಕುಲಾಚಾರ್ಯಂ ವಸಿಷ್ಠವಿತಿ ಶುಶ್ರುಮಃ. ಏವಂ ಸ್ತ್ರೀತ್ವಮನುಪ್ರಾಪ್ತಃ, ಈ ರೀತಿಯಾಗಿ ಸ್ತ್ರೀ ಸ್ವಭಾವ ಬಂದಿತ್ತು. ನೃಪಃ ಸುಜುಮ್ನಃ ಸ್ವಕುಲಾಚಾರ್ಯಂ ವಸಿಷ್ಠಂ ಸಸ್ಮಾರ, ಅಲ್ಲಿ ವೈವಸ್ವತವನ್ನು ಪ್ರಾರ್ಥನೆ ಮಾಡಿದ್ದ, ವಸಿಷ್ಠರೇ ಶಾಶ್ವತವಾಗಿ ಗಂಡಾಗಿ ಮಾಡಿದ್ದಾರೆ. ಮತ್ತು ಪುನಃ ತನ್ನ ಕುಲಗುಳುಗಳನ್ನು ಸ್ಮರಣೆ ಮಾಡಿಕೊಳ್ತಾನೆ. ಯಾಕೆ ಅಂದರೆ ಸ್ವಭಾವತಃ ಇವನು ಗಂಡು, ಒಮ್ಮೆ ಹೆಣ್ತನದ ಸವಿಯ ಅನುಭವ ಆಗಿದೆ, ಮತ್ತು ಪುನಃ ಗಂಡಾಗಬೇಕು ಅಂತ ಅಪೇಕ್ಷೆ. ತನ್ನ ಕುಲಗುರುಗಳನ್ನು ಸ್ಮರಣೆ ಮಾಡಿಕೊಳ್ತಾನೆ. ಸತಸ್ಯತಾಂ ದಶಾಂ ದೃಷ್ಟ್ವಾ ಕೃಪಯಾ ಭೃಶಪೀಡಿತಃ ಸುದ್ಯುಮ್ನಸ್ಯಾಶಯನ್ ಪುಂಸ್ತ್ವಮುಪಾಧಾವತ ಶಂಕರಂ. ಮತ್ತೆ ವಸಿಷ್ಠರಿಗೆ ಪಜೀತಿ. ಸಹ ತಾಂ ದಶಾಂ ದೃಷ್ಟ್ವಾ ತಸ್ಯಾಂ ಕೃಪಯಾ, ಕೃಪೆ ಉಂಟಾಯಿತು. ಭೃಶಪೀಡಿತ ಸುದ್ಯುಮ್ನಸ್ಯ ಪುಂಸ್ತ್ವಮಾಶಯನ್, ನಿನ್ನನ್ನು ಮತ್ತೆ ಪುರುಷನನ್ನಾಗಿ ನಾನು ಮಾಡ್ತೇನೆ ಅಂತ ಒಂದು ವಿಶ್ವಾಸ ಹುಟ್ಟಿಸಿ ಶಂಕರಂ ಉಪಾಧಾವತ, ರುದ್ರದೇವರ ಸೇವೆಯನ್ನು ಮಾಡ್ತಾರೆ. ತುಷ್ಟಸ್ಸ ತಸ್ಮೈ ಭಗವಾನ್ ಋಷಯೇ ಪ್ರೀತಿಮಾವಹನ್ ಸ್ವಾಂ ಚ ವಾಚಮೃತಾಂ ಕುರ್ವನ್ ನಿದಮಾಹವಿಷಾಂ ಪತೆ. ಭಗವಾನ್ ಸಹ ತಸ್ಮೈ ತುಷ್ಟಃ ಋಷಯೇ ಆವಹನ್, ಒಂದು ಪಾರ್ವತೀ ದೇವಿಯರ ಮನಸ್ಪ್ರಸಾದಕ್ಕಾಗಿ ತಾನೇ ಶಾಪ ಕೊಟ್ಟಾಗಿದೆ. ಇಲ್ಲಿ ವಸಿಷ್ಠ ಋಷಿಗಳು ತನ್ನನ್ನು ಕುರಿತು ಪ್ರಾರ್ಥನೆ ಮಾಡಿದ್ದಾರೆ. ಇಬ್ಬರಿಗೂ ಮನಕ್ಕೆ ನೋವಾಗಬಾರದು. ಇವ ಮನೋಭಿಮಾನಿಯಾದ್ದರಿಂದ ಸ್ವಾಂ ವಾಚಂ ವೃತಾಂ ಕುರುವನ್ ಇದಮಾಹ, ಅದಕ್ಕೆ ಇವನೇನಂತಾನೆ ಒಂದು 50-50 ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ ಋದುದೇವರು. ಏನು 50-50 ಅಂದರೆ ಮಾಸಂ ಪುಮಾಂಸ ಭವಿತಾ ಶ್ರೀಮಾಸಂ ತಪಸಾ ತವ ಇತಿ ವ್ಯವಸ್ಥೆಯ ಕಾಮಂ ಸುಜುಮ್ನೋ ಬತು ಮೇದಿನೀಂ. ಇದು ತುಂಬ ಗಲಿಬಿಲಿಯಾಗತ್ತೆ. ಮಾಸಂ ಪುಮಾಂಸ ಭವಿತ ಸ್ತ್ರೀ ಮಾಸಂ ತಪಸಾ ತವ, ನನ್ನ ಶಾಪಕ್ಕೆ ಅನುಸಾರವಾಗಿ 1 ತಿಂಗಳು ಹೆಣ್ಣಾಗಿರಲಿ, ನಿನ್ನ ತಪಸ್ಸಿನ ಫಲವಾಗಿ 1 ತಿಂಗಳು ಗಂಡಾಗಿರಲಿ. ಇತ್ತಂ ವ್ಯವಸ್ಥೆಯ ಕಾಮಂ, ಈ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಸುದ್ಯುಮ್ನಃ ಮೇದಿನೀಂ ಅವತು, ಅವನು ಭೂಮಿಯನ್ನು ಆಡಲಿ ಅಂತ ಇಷ್ಟು ರುದ್ರದೇವರು ಒಂದು ವ್ಯವಸ್ಥೆ ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ಮುಂದಿನ ಕಥಾ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ
ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.